ಫ್ರೆಂಡ್ಸ್ ಇವತ್ತು ಶೇಂಗಾ ಸಾರಿಂದ ರೆಸಿಪಿ ಹೇಳ್ತೀನಿ. ಯಾಕಂದ್ರೆ ನನ್ನ ಫ್ರೆಂಡ್ ಕೇಳಿದ್ರೆ ಶೇಂಗಾ ಸಾರು ಅಂತ ಹೇಳ್ರಿ ಅಂತ ಅದಕ್ಕೆ ವಿಡಿಯೋ ಮಾಡ್ತೀನಿ ನಾನು ನೋಡಿ ಬಂದಿದ್ದೆ. ಇದಕ್ಕೆ ಮೊದಲು ಶೇಂಗಾ ಹಾಕೊಂಡು ರೆಸಿಪಿ ತೆಗೆದಿಟ್ಕೊಂಡಿನಿ. ಮತ್ತು ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಏಲಕ್ಕಿ 2, 4 ಲವಂಗ, ಸ್ವಲ್ಪ ಒಂದು ಕುಡಿ ಅಷ್ಟು ದಾಲ್ಚಿನ್ನಿ ಹಾಕಬೇಕು. ಮತ್ತು ಸ್ವಲ್ಪ ಬೀಜ ಒಂದಿಷ್ಟು 4 ಕಾಳು ಮೆಣಸು, ಆಮೇಲೆ ಒಂದು ಸಣ್ಣ ಟೊಮೆಟೊ ತತ್ತಿ ಬಾಯ್ಲ್ ಮಾಡಿಟ್ಕೊಂಡಿನಿ. ಶೇಂಗಾ ಸಾರು ಆಮೇಲೆ ಇದು ಬಾಯ್ಲಿಕ್ಕೆ ಅದನ್ನ ಮಾಡಿದ್ರೆ ಚಪಾತಿ ಅಥವಾ ಅನ್ನ ರೊಟ್ಟಿ ಎಲ್ಲರೂ ಕಾಂಬಿನೇಷನ್ ಆಗುತ್ತೆ. ಅದಕ್ಕೆ ಒಂದ್ಸಲ ಮಾಡಿ ನೋಡ್ರಿ ನಾನು ಹೇಳ್ದಂಗೆ ನೀವು ಹೇಳ್ತಿರ್ಬೋದು. ಇದೆಲ್ಲ ನಾನು ಮಿಕ್ಸಿಗೆ ಹಾಕ್ತೀನಿ. ಈ ಮಸಾಲೆನೂ ಅದರೊಳಗೆ ಹಾಕಿದ್ದೀನಿ. ಶೇಂಗಾ ಜೊತೆ ನಾನು ಬೆಳ್ಳುಳ್ಳಿ ಅದರಲ್ಲಿ ಹಾಕಿದ್ದೀನಿ. ಒಂದು ಸ್ವಲ್ಪ ಒಗ್ಗರಣೆ ಹಾಕಿಟ್ಕೊಂಡಿನಿ. ಆಮೇಲೆ ಶೇಂಗಾ ಹಾಕೋತೀನಿ. ಆಮೇಲೆ ಟೊಮೆಟೊ ಇದನ್ನೇ ಹಾಕೋತೀನಿ. ಸಾಕು ಜೀರಿಗೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಅದ್ರ ಸುಮ್ಮನೆ ನಾವು ಜೀರಿಗೆ ಸಾಕು ಹಾಕೋಬೇಕು. ಹುಡಿ ಆಗುತ್ತೆ ಅದಕ್ಕೆ ಬೆಳ್ಳುಳ್ಳಿ ಕೊಬ್ಬರಿ ರುಚಿಗೆ ತಕ್ಕ ಹಾಕೋದು. ಮಸಾಲೆ ಕಾಳು కొంచెం ಕೆಂಪು ಮೆಣಸಿನಕಾಯಿ ರೆಡಿ ಆಗಿದೆ. ಸಾಂಬಾರು ಒಳಗೆ ಅನ್ನ ಟ್ರೈ ಮಾಡಿ ನೋಡಿ. ಕಮೆಂಟ್ ಮಾಡಿ. ಆಮೇಲೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.